ನಮಸ್ಕಾರ ಸ್ನೇಹಿತರೆ, ಜವಾರಿ ಮಾಹಿತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಕೃಷಿ ಇಲಾಖೆಯಿಂದ ರೈತರಿಗೆ ಒಂದು ಮಹತ್ವದ ಅಪ್ಡೇಟ್ ಬಂದಿದೆ. ಕೇಂದ್ರ ಸರ್ಕಾರದ ಪ್ರಮುಖ ಯೋಜನೆಗಳಾದ ಪಿಎಂ ಕಿಸಾನ್, ಬೆಳೆ ವಿಮೆ, ಬೆಳೆ ಪರಿಹಾರ ಮತ್ತು ಇತರೆ ಸಬ್ಸಿಡಿಗಳನ್ನು ಇನ್ಮುಂದೆ ಪಡೆಯಲು ಸೆಂಟ್ರಲ್ ಫಾರ್ಮರ್ ಐಡಿಯನ್ನು ಕಡ್ಡಾಯ ಮಾಡಲಾಗಿದೆ. ಸೆಂಟ್ರಲ್ ಐಡಿ ಇಲ್ಲದಿದ್ದರೆ ನಿಮಗೆ ಯಾವುದೇ ಸೌಲಭ್ಯ ಸಿಗೋದಿಲ್ಲ. ಹಾಗಾದ್ರೆ ಈ ಸೆಂಟ್ರಲ್ ಐಡಿಯನ್ನ ಪಡೆಯೋದು ಹೇಗೆ, ಅದನ್ನು ಎಲ್ಲಿ ಹೇಗೆ ಮಾಡಿಸಬೇಕು, ಬೇಕಾಗೋ ದಾಖಲಾತಿಗಳು ಏನು ಅನ್ನೋ ಕಂಪ್ಲೀಟ್ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೋಡೋಣ. ಬನ್ನಿ ಸ್ನೇಹಿತರೆ, ಇಲ್ಲಿವರೆಗೂ ನಮ್ಮ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಬನ್ನಿ ಸ್ನೇಹಿತರೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸರ್ಕಾರದ ಕಡೆಯಿಂದ ರೈತರಿಗೆ ಒಂದು ದೊಡ್ಡ ಅಲರ್ಟ್ ಅಂತಾನೆ ಹೇಳ್ಬೋದು. ಏನಿದು ಸೆಂಟ್ರಲ್ ಫಾರ್ಮರ್ ಐಡಿ ಅಂತಂದ್ರೆ, ಸೆಂಟ್ರಲ್ ಫಾರ್ಮರ್ ಐಡಿ ಅಂದ್ರೆ ಕೇಂದ್ರ ಸರ್ಕಾರದ ರಾಜ್ಯದ ಎಲ್ಲಾ ರೈತರ ಮಾಹಿತಿಯನ್ನು ಒಂದು ಕಡೆ ಸೇರಿಸಿ ಒಂದು ಯೂನಿಕ್ ಐಡೆಂಟಿಫಿಕೇಶನ್ ನಂಬರ್ ಅಂತ ಹೇಳಿ ಕೊಡ್ತಿದ್ದಾರೆ ಸ್ನೇಹಿತರೆ. ಇದರಿಂದ ರೈತರು ಜಮೀನಿನ ವಿವರ, ಬೆಳೆದ ಬೆಳೆಗಳು, ಪಡೆದ ಸಬ್ಸಿಡಿಗಳು ಎಲ್ಲವನ್ನು ಆನ್ಲೈನ್ ಅಲ್ಲಿ ನೋಂದಾಯಿಸಬಹುದು. ಕೇಂದ್ರ ಸರ್ಕಾರದ ಹಣಕಾಸು ಸಚಿವಾಲಯ ಅಗ್ರಿ ಸ್ಟಾಕ್ ಘಟಕದ ಅಡಿಯಲ್ಲಿ ಈ ವ್ಯವಸ್ಥೆಗೆ ಜಾರಿಗೆ ತರಲಾಗಿದ್ದು, ಇದರಿಂದ ರೈತರಿಗೆ ಸಿಗುವ ಸೌಲಭ್ಯಗಳನ್ನು ಪಾರದರ್ಶಕ ಮತ್ತು ಹೆಚ್ಚುತ್ತದೆ. ಇದರಿಂದ ರೈತರಿಗೆ ಸರಿಯಾಗಿ ಸಮಯಕ್ಕೆ ನೆರವು ಸಿಗುತ್ತದೆ. ಸೆಂಟ್ರಲ್ ಐಡಿ ಯಾಕೆ ಕಡ್ಡಾಯ ಮಾಡಲಾಗಿದೆ ಸ್ನೇಹಿತರೆ? ಸೆಂಟ್ರಲ್ ಐಡಿಯನ್ನ ಯಾಕೆ ಕಡ್ಡಾಯ ಮಾಡಿದೆ ಅಂದ್ರೆ, ಕೇಂದ್ರ ಸರ್ಕಾರದಿಂದ ಸಿಗುವ ಯಾವುದೇ ಕೃಷಿ ಸಂಬಂಧಿತ ಆರ್ಥಿಕ ಸೌಲಭ್ಯಗಳು ನೇರವಾಗಿ ಅರ್ಹ ರೈತರಿಗೆ ತಲುಪಬೇಕು ಅನ್ನೋ ಉದ್ದೇಶದಿಂದ ಸೆಂಟ್ರಲ್ ಐಡಿಯನ್ನ ಕಡ್ಡಾಯ ಮಾಡಲಾಗಿದೆ. ಅದೇ ರೀತಿ ಬೆಳೆ ವಿಮೆ ಆಗಿರ್ಬೋದು, ಬೆಳೆ ಪರಿಹಾರ ಆಗಿರ್ಬೋದು, ಪಿಎಂ ಕಿಸಾನ್ ಯೋಜನೆ ಹಣ ಪಡೆಯಲು ಒಂದು ವೇಳೆ ಸೆಂಟ್ರಲ್ ಐಡಿ ಇಲ್ಲ ಅಂದ್ರೆ ಈ ಸೌಲಭ್ಯಗಳಿಂದ ವಂಚಿತರಾಗುವ ಸಾಧ್ಯತೆ ಇದೆ. ಹೀಗಾಗಿ ಯಾವುದೇ ಸಮಸ್ಯೆ ಆಗಬಾರದು ಅಂದ್ರೆ ಇದನ್ನು ಬೇಗ ಮಾಡಿಸಿಕೊಳ್ಳಬೇಕಾಗುತ್ತೆ ಸ್ನೇಹಿತರೆ. ಫ್ರೂಟ್ಸ್ ಪೋರ್ಟಲ್ ಮತ್ತು ಅದರ ಪಾತ್ರ ನೋಡೋದಾದ್ರೆ, ಸೆಂಟ್ರಲ್ ಐಡಿ ರಚನೆಗೆ ರಾಜ್ಯ ಸರ್ಕಾರದ ಫ್ರೂಟ್ಸ್ ಫಾರ್ಮರ್ ರಿಜಿಸ್ಟ್ರೇಷನ್ ಅಂಡ್ ಯೂನಿಫೈಡ್ ಬೆನಿಫಿಷರಿ ಇನ್ಫಾರ್ಮೇಶನ್ ಸಿಸ್ಟಮ್ ಫ್ರೂಟ್ಸ್ ಪೋರ್ಟಲ್ ತುಂಬಾ ಮುಖ್ಯವಾಗಿ ಸಹಾಯ ಮಾಡ್ತಾ ಇದೆ. ಈ ಪೋರ್ಟಲ್ ನಲ್ಲಿ ರೈತರು ತಮ್ಮ ವಿವರಗಳನ್ನು ನೋಂದಾಯಿಸಿ KYC ಮತ್ತು ಡಿಜಿಟಲ್ ಕನ್ಸೆಂಟ್ ಕೊಡಬೇಕಾಗುತ್ತದೆ. ಈ ಎಲ್ಲ ಮಾಹಿತಿಗಳಿಂದ ಫ್ರೂಟ್ಸ್ ಐಡಿ ರಚನೆ ಆಗಿರುತ್ತದೆ. ಇದನ್ನೇ ಸೆಂಟ್ರಲ್ ಐಡಿಗೆ ಲಿಂಕ್ ಮಾಡಲಾಗುತ್ತದೆ. ಇದು ರೈತರಿಗಾಗಿ ಇರುವ ಒಂದು ದೊಡ್ಡ ಡೇಟಾಬೇಸ್ ಅಂತಾನೆ ಹೇಳಬಹುದು. ಯಾವ್ಯಾವ ಡಾಕ್ಯುಮೆಂಟ್ಸ್ ನಾವು ತಗೊಂಡು ನಾವು ಸಮೀಪದ ಸೇವಾ ಕೇಂದ್ರಕ್ಕೆ ಹೋಗಬೇಕಾಗತ್ತೆ ಅಂತಂದ್ರೆ, ಆಧಾರ್ ಕಾರ್ಡ್ ಆಗಿರ್ಬೇಕು, ರೈತರ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರೋ ಮೊಬೈಲ್ ನಂಬರ್, ಪಹಣಿ ಮತ್ತು ತಮ್ಮ ಹೆಸರಿನಲ್ಲಿರುವ ಜಮೀನಿನ ದಾಖಲಾತಿ, ಬ್ಯಾಂಕ್ ಪಾಸ್ಬುಕ್ ವಿವರ, ಈಗಾಗಲೇ ಫ್ರೂಟ್ಸ್ ಐಡಿ ಇದ್ದರೆ ಅದರ ಮಾಹಿತಿಯನ್ನು ಕೂಡ ನಾವು ಒಯ್ಯಬೇಕಾಗುತ್ತೆ ಸ್ನೇಹಿತರೆ. ಯಾರು ಒಯ್ಯಬೇಕಂತಂದ್ರೆ, ಜಮೀನು ಹೊಂದಿರೋ ಎಲ್ಲಾ ರೈತರುಗಳು ಕೂಡ ಅದನ್ನ ಒಯ್ಯಬೇಕಾಗತ್ತೆ. ಎಲ್ಲಿ ಹೋಗಬೇಕು? ಗ್ರಾಮೀಣ ಕೇಂದ್ರ ಆಗಿರ್ಬೋದು, ರೈತ ಸಂಪರ್ಕ ಕೇಂದ್ರ ಆಗಿರ್ಬೋದು, ತೋಟಗಾರಿಕೆ ಇಲಾಖೆ, ಕಂದಾಯ ಇಲಾಖೆ, ಪಶು ಇಲಾಖೆಗಳಲ್ಲಿ ಕೂಡ ನಾವು ಸೆಂಟ್ರಲ್ ಐಡಿಯನ್ನ ಮಾಡಿಕೊಡ್ತಿದ್ದಾರೆ ಸ್ನೇಹಿತರೆ. ಅಗತ್ಯ ದಾಖಲಾತಿಗಳನ್ನ ನೋಡಿದೀವಿ. ಆದ್ರೆ ನೆಕ್ಸ್ಟ್ ನೋಡೋದಾದ್ರೆ, ಕಡ್ಡಾಯ ಅಲ್ಲಿ ಹೋಗಿ ನಾವು ಏನೇನ್ ಮಾಡಿಸ್ಬೇಕು? ಮೊಬೈಲ್ OTP ಇಂದ KYC ಮಾಡಿಸ್ಬೇಕು. ರೈತರ ಒಪ್ಪಿಗೆ ಮೇಲೆ ಎಲ್ಲಾ ಜಮೀನನ್ನು ಫ್ರೂಟ್ಸ್ ಐಡಿಗೆ ಲಿಂಕ್ ಆಗಿರುವ ಬಗ್ಗೆ ಒಪ್ಪಿಗೆಯನ್ನು ನೀಡಬೇಕು. ಇದು ಎಲ್ಲಾ ಸೆಂಟ್ರಲ್ ಐಡಿ ಮಾಡದೆ ಹೋದ್ರೆ ನಾವು ಪಿಎಂ ಕಿಸಾನ್ ಯೋಜನೆ ಆಗಿರ್ಬೋದು, ಬೆಳೆ ವಿಮೆ ಆಗಿರ್ಬೋದು, MSP ಹಣ ಆಗಿರ್ಬೋದು, ಈ ಎಲ್ಲ ಹಣಗಳಿಂದ ನಾವು ವಂಚಿತರಾಗಬೇಕಾಗುತ್ತೆ ಸ್ನೇಹಿತರೆ. ಈ ಹಣ ಹೆಂಗ್ ಬರುತ್ತವೆ ಅಂದ್ರೆ, DBT ಮೂಲಕ ನಮ್ಮ ಖಾತೆಗೆ ನೇರವಾಗಿ ಬರುತ್ತೆ ಸ್ನೇಹಿತರೆ. ಇಲ್ಲ ಅಂದ್ರೆ ಪಿಎಂ ಕಿಸಾನ್ ಆಗಿರ್ಬೋದು, ಬೆಳೆ ವಿಮೆ ಆಗಿರ್ಬೋದು, ಇತರೆ ಸಬ್ಸಿಡಿ ಹಣ ಕೂಡ ರೈತರ ಖಾತೆಗೆ ಬರಲು ಸಾಧ್ಯವಾಗುವುದಿಲ್ಲ ಸ್ನೇಹಿತರೆ. ಆದಷ್ಟು ಬೇಗ ತಮ್ಮ ಸಮೀಪದ ಸೇವಾ ಕೇಂದ್ರಕ್ಕೆ ಹೋಗಿ ಸೆಂಟ್ರಲ್ ಫಾರ್ಮರ್ ಐಡಿನ ರಚನೆ ಮಾಡಿಕೊಳ್ಳಬೇಕಾಗುತ್ತೆ. ಯಾವುದೇ ಅಂತಿಮ ದಿನಾಂಕ ಅಂತ ಇಲ್ಲ ಸ್ನೇಹಿತರೆ. ಹತ್ತಿರದ ಕೃಷಿ ಸಂಪರ್ಕ ಕೇಂದ್ರ ಅಥವಾ ಸಂಬಂಧಿತ ತಾಲೂಕು ಕಚೇರಿ ಅಧಿಕಾರಿಗಳನ್ನು ಸಂಪರ್ಕಿಸಿ ನೀವು ಸೆಂಟ್ರಲ್ ಐಡಿನ ರಚನೆ ಮಾಡ್ಕೋಬಹುದು ಸ್ನೇಹಿತರೆ. ಥ್ಯಾಂಕ್ ಯು.